ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ರಾವ್ ಬಂಧನ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸದ್ಯ ನ್ಯಾಯಾಂಗ ಬಂಧನದಲ್ಲಿರುವಂತಹ ರನ್ಯಾ ರಾವ್ ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕರ ಮೂಲಕ ಡಿಆರ್ಐ ಎಜಿಪಿಗೆ ಪತ್ರವನ್ನು ಬರೆದಿದ್ದಾರೆ. ಎಡಿಜಿಪಿಗೆ ನನ್ನ ಕಪಾಳಕ್ಕೆ ಡಿಆರ್ಐ ಅಧಿಕಾರಿಗಳು 10 ರಿಂದ 15 ಬಾರಿ ಹೊಡೆದ್ರಂತೆ, ತಪ್ಪು ಒಪ್ಪಿಕೊಳ್ಳುವಂತೆ ಬೆದರಿಕೆ ಹಾಕಿದ್ರು ಅಂತೆಲ್ಲ ದೂರಿದ್ದಾರೆ. ತನ್ನನ್ನು ತಾನು ಅಮಾಯಕಿ ಅಂತ ಬಿಂಬಿಸಿಕೊಂಡಿದ್ದಾರೆ. ಆ ಪತ್ರದಲ್ಲಿ ಯಾರನ್ನೋ ರಕ್ಷಿಸಲು ತಮ್ಮನ್ನ ಹರಕೆಯ ಕುರಿ ಮಾಡಲಾಗ್ತಾ ಇದೆ ಅಂತ ಆಪಾದನೆ ಮಾಡಿದ್ದಾರೆ. ಈ ಪತ್ರ ಈಗ ಪಬ್ಲಿಕ್ ಟಿವಿಗೂ ಕೂಡ ಲಭ್ಯವಾಗಿದೆ, ಅದನ್ನು ನಿಮಗೆ ತೋರಿಸ್ತಾ ಇದೆ ಸ್ಕ್ರೀನ್ನಲ್ಲಿ. ಆದರೆ ಮತ್ತೋರ್ವ ಆರೋಪಿ ತರುಣ್ ರಾಜ್ ಡಿಆರ್ಐ ಮುಂದೆ ನೀಡಿದ ಹೇಳಿಕೆಯಲ್ಲಿ ಇದಕ್ಕೆ ವ್ಯತಿರಿಕ್ತವಾದಂಥ ಅಂಶಗಳಿವೆ. ದುಬೈ ಸ್ಮಗ್ಲರ್ಗಳಿಂದ ನಾನು ರನ್ಯಾ ಮೋಸ ಹೋಗಿದ್ವಿ, 1.7 ಕೋಟಿ ಹವಾಲಾ ಹಣ ಕಳ್ಕೊಂಡ್ವಿ ಎಂದಿದ್ದಾರೆ. ಈ ಮಧ್ಯೆ ಶಿಷ್ಟಾಚಾರ ದುರ್ಬಳಕೆ ಆರೋಪ ಎದುರಿಸ್ತಾ ಇರುವಂಥ ರನ್ಯಾ ರಾವ್ ಮಲತಂದೆ ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ನ ಸರ್ಕಾರ ಕಡ್ಡಾಯ ರಜೆ ಮೇಲೆ ಕಳಿಸಿದೆ. ಅವರ ಸ್ಥಾನಕ್ಕೆ ಎಡಿಜಿಪಿ ಶರತ್ ಚಂದ್ರರನ್ನ ನಿಯೋಜಿಸಿದೆ. ಸೊ ನೋಡ್ಬೋಣ ಈಗ ಪತ್ರದಲ್ಲಿ ಏನಿದೆ ಅಂತ. ಈಗ ಅವರು ಬರೆದಿರ್ತಕ್ಕಂಥ ಪತ್ರ, ರನ್ಯಾ ಬರೆದಿರ್ತಕ್ಕಂಥ ಪತ್ರದಲ್ಲಿ ನನ್ನನ್ನ ವಿಮಾನದಲ್ಲೇ ಬಲವಂತವಾಗಿ ವಶಕ್ಕೆ ಪಡೆದ್ರು. ಅವ್ರು ಹೇಳೋದು, ನನಗೆ ವಿವರಿಸಲು ಸಹ ಅವಕಾಶ ಕೊಡದೆ ವಶಕ್ಕೆ ಪಡೆದ್ರು. ಕರೆದೊಯ್ಯುವಾಗ ಮಾರ್ಗ ಮಧ್ಯೆ 10 ರಿಂದ 15 ಬಾರಿ ಕೆನ್ನೆಗೆ ಹೊಡೆದ್ರು. ಟೈಪ್ ಮಾಡಿದ್ದ 60 ಪೇಪರ್ 40 ಖಾಲಿ ಪೇಪರ್ಗೆ ಸಹಿಯನ್ನು ಹಾಕಿಸ್ಕೊಂಡ್ರು. ಸೈನ್ ಮಾಡಲ್ಲ ಅಂದಿದ್ದಕ್ಕೆ ಹೊಡೆದ್ರು ಅಂತ ಹೇಳ್ತಾ ಇರೋದು. ಸಹಿ ಹಾಕಲ್ಲ ಅಂದಿದ್ದಕ್ಕೆ ಹಲ್ಲೆ ಮಾಡಿದ್ರು. ಕುಟುಂಬಸ್ಥರನ್ನ ಸಿಲುಕಿಸುವಂತಹ ಬೆದರಿಕೆಯನ್ನು ಹಾಕಿದ್ರು. ಮಾರ್ಚ್ 3ರ ಸಂಜೆ 6:45ಕ್ಕೆ ವಶಕ್ಕೆ ಪಡೆದು 4ರ ರಾತ್ರಿ 7:30ಕ್ಕೆ ಜಡ್ಜ್ ಮುಂದೆ ನಮ್ಮನ್ನು ಹಾಜರುಪಡಿಸಿದ್ರು. ಈ ಅವಧಿಯಲ್ಲಿ ಮಲಗೋದಕ್ಕೆ ಊಟಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಕೆಲವರನ್ನು ರಕ್ಷಿಸಲು ನನ್ನನ್ನು ಸಿಲುಕಿಸಿದ್ದಾರೆ. ಈ ಕೇಸಲ್ಲಿ ನನ್ನ ಪಾತ್ರವಿಲ್ಲ, ನಾನು ನಿರಪರಾಧಿ. ವಿಚಾರಣೆಯ ವೇಳೆ ಯಾವುದೇ ಹೇಳಿಕೆಗಳಿಗೆ ಮಹತ್ವ ಇರಲಿಲ್ಲ ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ. ಬಟ್ ಒಂದು ವಿಚಾರ ಅರುಣ್, ಇವ್ರನ್ನ ಅರೆಸ್ಟ್ ಮಾಡಿದ್ದ 24 ಗಂಟೆ ಒಳಗಡೆ ಜಡ್ಜ್ ಮುಂದೆ ಹಾಜರುಪಡಿಸ್ತಾರಲ್ಲ, ಆಗ ಜಡ್ಜ್ ಕೇಳಿದ್ದಾರೆ, ಈ 24 ಗಂಟೆ ನಿಮ್ಮನ್ನು ಹೆಂಗೆ ನೋಡ್ಕೊಂಡ್ರು, ಹೊಡೆದ್ರ, ಬಡದ್ರ, ಬೈದ್ರ, ಏನಾರು ಅಂದ್ರ? ಅವಾಗೆಲ್ಲ ಇಲ್ಲ 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 ಅಂತ ಹೇಳಿ ಈಗ ಪತ್ರವನ್ನು ಬರಿತಾ ಇದ್ದಾರೆ ಅಂತಂದರೆ, ಅದು ಇಷ್ಟು ದಿನಗಳಾದ ನಂತರ 3ನೇ ತಾರೀಕು ಆದಮೇಲೆ ಇವತ್ತು 14ನೇ ತಾರೀಕು ಬರೀತಾರೆ ಅಂತಂದರೆ ಈಕೆ ಇದು ಮುಂದುವರೆದ ಡ್ರಾಮಾ ಅಂತ ಅನಿಸ್ತಾ ಇದೆಯಪ್ಪ ನನಗೆ. 100% ಯಾವ ಅನುಮಾನನೂ ಇಲ್ಲ. ಅವತ್ತಿನ ಹೇಳಿಕೆಯಲ್ಲಿ ಅವ್ರದ್ದು ಇದ್ದಿದ್ದು ನಂಗೆ ಊಟ ಮಾಡಕ್ ಕೊಟ್ಟಿಲ್ಲ, ನಿದ್ರೆ ಮಾಡಕ್ ಬಿಟ್ಟಿಲ್ಲ ಇವರು ಅಂತೇಳಿ, ಹೊಡೆದಿದ್ದಾರೆ ಅಂತ ಎಲ್ಲೂ ಹೇಳಿಲ್ಲ. ಬಟ್ ಅದಾದ ನಂತರ 2-3 ಬಾರಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಆಗ್ಲೂ ಕೂಡ ನ್ಯಾಯಾಧೀಶರ ಮುಂದೆ ಅದನ್ನ ಪ್ರಸ್ತಾಪ ಮಾಡಬೇಕಾಗಿತ್ತು. ನನಗೆ ಹಿಂಗ್ ಹೊಡಿತಾ ಇದ್ದಾರೆ, ನಾನೇನೂ ಇಲ್ಲ ಇದ್ರಲ್ಲಿ, ನನ್ನನ್ನ ಸಿಕ್ಕಾಕಿಸುವಂತ ಕೆಲಸ ಇದೆ ಅಂತ ಹೇಳಿ. ಜೈಲಿಗೆ ಹೋದ ನಂತರ ಇವರಿಗೆ ಜ್ಞಾನೋದಯ ಆಯ್ತಾ ಅಂತ? ಹೌದು, ಅಲ್ಲಿವರೆಗೂ ಜ್ಞಾನೋದಯನೇ ಆಗ್ಲಿಲ್ವಾ? ಆಮೇಲೆ ಅವನ್ ಜೊತೆಗಿರುವಂತವ್ರು ಯಾರು? ಅವ್ನು ತರುಣ್ ರಾಜ್. ಅವನು ಹೇಳುವಂತ ಸ್ಟೇಟ್ಮೆಂಟ್ ಏನು? ನಾವಿಬ್ರು ಟ್ರಾಪ್ ಆಗಿದ್ದೀವಿ, ಸ್ಮಗ್ಲರ್ಗಳಿಂದ ನಾವು ಮೋಸ ಹೋಗಿದ್ದೀವಿ. ಹೌದು, ಕರೆಕ್ಟ್. ಹಾಗಿದ್ದಾಗ ಅಲ್ಲಿ 1.7 ಕೋಟಿ ಹವಾಲಾ ಹಣ ಇದೆಯಲ್ಲ, ಈ ಹವಾಲಾ ಹಣ ಯಾರದ್ದು? ಹೌದು, ಎಲ್ಲಿಂದ ಬಂತು? ಈಗ ಅಗೇನ್ ಈ ವಿಚಾರ ಇನ್ನೊಂದು ತನಿಖೆಗೆ ಹೋಗುತ್ತೆ. ಹವಾಲಾ ಹಣದ್ದು ವಿಚಾರದಲ್ಲಿ 1.7 ಕೋಟಿಯನ್ನ ಯಾರಿಂದ ಪಡ್ಕೊಂಡ್ರು, ಎಲ್ಲಿ ಕೊಟ್ರು, ಈ ವಿಚಾರಣೆ ನಡೆಯುತ್ತೆ. ಅದಕ್ಕೆ ಇಡಿ ಎಂಟ್ರಿ ಆಗುತ್ತೆ. ಖಂಡಿತ. ಅದಕ್ಕೆ ಇಡಿ ಬಂದಿರೋದಿಲ್ಲ, ಹವಾಲಾ ಹಣ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ. ಹಾಗಾಗಿ ಇವ್ರು ಏನ್ ಗೊತ್ತಾ, ಒಂದು ಹೆಂಗಿದೆ ಅಂದ್ರೆ ಗಾದೆನೇ ಇದೆಯಲ್ಲ, ಒಂದ್ ಸುಳ್ಳನ್ನ ಮುಚ್ಚಿಡಕ್ಕೆ 1000 ಸುಳ್ಳುಗಳನ್ನ ಹೇಳ್ತಾರಂತಲ್ಲ, ಹಂಗೆ ಎಲ್ಲೋ ಪಾರಾಗಕ್ಕೋಸ್ಕರ ಹೇಳಿ ಹೇಳಿ ತಪ್ಸ್ಕೊಳಕ್ ಹೋಗ್ತಾರೆ. ಆಮೇಲೆ ಎಲ್ಲದಕ್ಕಿಂತ ಮೂಲ ಪ್ರಶ್ನೆ, ಆಯ್ತಪ್ಪ ಇಷ್ಟೆಲ್ಲ ಇವ್ರು ಮಾಡಿದ್ರು ಅಂತ ಇವ್ರು ಆರೋಪ ಮಾಡಿದಾರಲ್ಲ, ನಿಮ್ಮ ಮೈ ಮೇಲೆ ಚಿನ್ನ ಇತ್ತಾ ಇರ್ಲಿಲ್ವಾ? ಈ ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ, ಪತ್ರದಲ್ಲಿ ಬರದೇ ಇಲ್ಲ ಅದನ್ನ. ಎಕ್ಸಾಕ್ಟ್ಲಿ ಅದೇ ಇರೋದು. ಅವ್ರು ಹೇಳ್ತಾ ಇರೋದು, ನಿನ್ನೆ ಏನ್ ಹೇಳ್ತಾ ಇದ್ದಿದ್ದು ಬಂದಂತ ರಿಪೋರ್ಟ್ ಅಲ್ಲಿ, ಅವರು ನಾನಂತದ್ದೇನು ಮಾಡೇ ಇಲ್ಲ, ನನ್ನ ಸಿಕ್ಕಾಕ್ಸಿದ್ದಾರೆ, ಏನೂ ಇಲ್ಲ ಅಂತ ಹೇಳಿ. ನೋಡಿ, ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾರೆ ಯಾರಾದ್ರೂ ಈ ರೀತಿ ಸಿಕ್ಕಾಕೊಂಡ್ರೆ, ಅದು ಇಲ್ಲ, ಅದು ಸುಳ್ಳು, ಅದು ಫೇಕ್ ಅನ್ನೋದಾದ್ರೆ ಸಿಸಿಟಿವಿ ಫುಟೇಜ್ ಇದ್ದೇ ಇರುತ್ತೆ. ತನಿಖಾಧಿಕಾರಿ ಜಡ್ಜ್ ಮುಂದೆ ಹೇಳಿದಾರೆ, ಅದನ್ನ ನಾನು ಎಲ್ಲಾನು ಪ್ರೊವೈಡ್ ಮಾಡ್ತೀನಿ ಅಂತ. ವಿತ್ ಡಿಜಿಟಲ್ ಎವಿಡೆನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ನೋಡ್ಲಾರ್ದೆ ಮಾನ್ಯ ನ್ಯಾಯಮೂರ್ತಿಗಳು ನ್ಯಾಯಾಂಗ ಬಂಧನಕ್ಕೆ ಒಪ್ಸೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಕೋರ್ಟ್ ಎಲ್ಲವನ್ನೂ ಗಮನಿಸುತ್ತೆ, ಯಾವ್ಯಾವ ಸಾಕ್ಷ್ಯಗಳಿದೆ ಏನು ಅಂತ ಹೇಳಿ. ಒಟ್ನಲ್ಲಿ ತನ್ನ ಕಾಲ್ ಮೇಲೆ ತಾನು ಚಪಡಿ ಕಾಲ್ ಎಳ್ಕೋತಾ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅನುಮಾನನೇ ಬೇಡ ಅದರಲ್ಲಿ, ಇದರಲ್ಲಿ. ರೈಟ್. ಇನ್ನು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಹೊಸ ಹೊಸ ವಿಚಾರಗಳು ಬಯಲಾಗ್ತಾ ಇವೆ. ರನ್ಯಾ 2023ರ ಜೂನ್ನಿಂದ ಇಲ್ಲಿ ತನಕ ಬರೋಬ್ಬರಿ 52 ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ. ಈ ಪೈಕಿ 45 ಬಾರಿ ಒಂದೇ ದಿನದಲ್ಲಿ ಹೋಗಿ ಬಂದಿರೋದು ವಿಶೇಷ. ಅಂದರೆ ಬೆಳಗ್ಗೆ ಫ್ಲೈಟ್ ಹತ್ತೋದು, ದುಬೈಗೆ ಹೋಗೋದು, ಸಾಯಂಕಾಲ ಫ್ಲೈಟಲ್ಲಿ ರಾತ್ರಿ ವಾಪಸ್ ಬೆಂಗಳೂರಿಗೆ ಬರೋದು. ಪ್ರಭಾವಿ ರಾಜಕಾರಣಿ ಜೊತೆ ರನ್ಯಾ ಜರ್ಮನಿಗೆ ಟ್ರಿಪ್ ಹೋಗಿದ್ದ ವಿಚಾರ ಕೂಡ ಈಗ ಬಯಲಾಗಿದೆ. ಪ್ರಕರಣದ ತನಿಖೆ ನಡೆಸಿರುವ ಇಡಿ ಇದೀಗ 2 ಉದ್ಯಮಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನು ರನ್ಯಾ ಕೇಸ್ ರಾಜಕೀಯ ಕೆಸರಾಚಾಟಕ್ಕೂ ಕಾರಣ ಆಗಿದೆ. ಏರ್ಪೋರ್ಟ್ ಕೇಂದ್ರದ ಅಧೀನದಲ್ಲಿದೆ, ಹೀಗಾಗಿ ಕೇಂದ್ರ ಸಚಿವರೇ ಭಾಗಿಯಾಗಿರಬಹುದು ಅಂತ ಶರಣಪ್ರಕಾಶ್ ಪಾಟೀಲ್ ಆರೋಪ. ಸಂತೋಷ್ ಲಾಡ್ ಕೂಡ ಇದೇ ಅರ್ಥದ ಹೇಳಿಕೆ ಕೊಟ್ಟಿದ್ದಾರೆ. ಚಿನ್ನ ಕಳ್ಳ ಸಾಗಣೆ ಕಾಮನ್,
ಇದೇನು ಹೊಸದಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಆದರೆ ಕೇಂದ್ರದ ಇಂಟೆಲಿಜೆನ್ಸ್ ಬರುವವರೆಗೆ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಿತ್ತು ಅಂತ ಪ್ರಹ್ಲಾದ್ ಜೋಶಿ ಅವರು ಪ್ರಶ್ನೆ ಮಾಡಿದ್ದಾರೆ. ಯಾರ್ದು ಪಾತ್ರ ಇಲ್ಲ, ನನ್ನ ಲೆಕ್ಕಲಿ ಒಂದು ವ್ಯಾಪಾರ ಅಷ್ಟೇ. ಚಿನ್ನ ತರೋದು, ನೀವು ಡ್ರಗ್ಸ್ ತರೋದು ಹೊಸದೇನಲ್ಲ. ಬರ್ತಿರ್ತಾರ, ಅವ್ರು ಹಿಡಿದಿರ್ತಾರ, ಇದು ರೂಟೀನು. ಇನ್ನೊಂದು 15 1 ಸಲ ಅಲ್ಲ, 2 ಸಲ ಇಲ್ಲ, 3 ಸಲ ಅಲ್ಲ, 4 ಸರಿ ಅಲ್ಲ, 40 ಸರಿ 30 ಸರಿ ಹೋಗಿ ಬಂದಾರೆ. ಇದ್ರಾಗೆ ಕೇಂದ್ರ ಸರ್ಕಾರದೇನು ಕೈವಾಡಿಲ್ಲ ಅಂತೀರಾ ನೀವು? ಮತ್ತೆ ಪೊಲೀಸ್ ಆಫೀಸರ್ ಹೋದ ತಕ್ಷಣ ಕಸ್ಟಮ್ಸ್ ಬಿಟ್ಬಿಡ್ತಾರೆ ಒಳಗಡೆ. ಪೊಲೀಸ್ ಆಫೀಸರ್ ಹೋಗಿ ಬ್ಯಾಗ್ ಹಿಡ್ಕೊಂಡಾಗ ಕಸ್ಟಮ್ಸ್ನ ಬೈಪಾಸ್ ಮಾಡ್ಕರ್ಕೊಂಡ್ ಬಂದ್ಬಿಡ್ತಾರಾ? ಗೋಲ್ಡ್ ಸ್ಮಗ್ಲಿಂಗ್ ಇದರಲ್ಲಿ ಮಿನಿಸ್ಟರ್ ಏನ್ ರೋಲ್ ಇಡಕ್ ಸಾಧ್ಯ ಇದೆ? ಅವ್ರೇನೋ ಕನ್ಫ್ಯೂಸ್ ಆಗಿ ಹೇಳಿರ್ಬೇಕು ನೋಡಿ, ಸೆಂಟ್ರಲ್ ಮಿನಿಸ್ಟರ್ ಅಂತಿರ್ಬೇಕು. ಯಾಕಂದ್ರೆ ಈಗ ಏರ್ಪೋರ್ಟ್ ಅಂತೂ ನಮ್ಮ ಅಂಡರ್ ಅಂತೂ ಬರಲ್ಲ. VIP ಕವರ್ ಹೇಗೆ ಸಿಕ್ತು? ಅವ್ರ ಪ್ರೋಟೋಕಾಲ್ ಕವರ್ ಮೂಲಕ ವಿಶೇಷವಾದಕ್ಕೆ ಅವರನ್ನ ವಿಮಾನ ನಿಲ್ದಾಣದಿಂದ ಕಸ್ಟಮ್ ತಪ್ಪಿಸಿ ಹೊರಗಡೆ ಹೇಗೆ ಬಂದರು? ಭಾರತ ಸರ್ಕಾರದ ಇಂಟೆಲಿಜೆನ್ಸ್ ಬರೋವರೆಗೆ ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು? ಈ ತರದ ಹಲವಾರು ಪ್ರಕರಣದ ತಪ್ಪಿತಸ್ಥರು ಯಾರು, ಅವ್ರನ್ನ ಹಿಡಿಯೋಣ, ಅವ್ರಿಗೆ ಶಿಕ್ಷೆ ಕೊಡೋಣ, ಇದನ್ನ ಬಿಟ್ಬಿಟ್ಟು ಸುಮ್ಮನೆ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಸುಮ್ಮನೆ ಈಗ ಕೇಂದ್ರದ ಮಂತ್ರಿ ಒಬ್ಬರು ಭಾಗಿ ಅಂದ್ಬಿಡ್ತಾರೆ. ಸುಮ್ಮನೆ ಅಡ್ಡೇಟ್ ಮೇಲೆ ಗುಡ್ ಡೇಟ್ ಅಂತಾರಲ್ಲ ಹಂಗೆ. ಎಲ್ಲವೂ ಕೂಡ ಏನು ಅಂತಂದ್ರೆ ಇವ್ರದೊಂದು ರೀತಿ ತಮಾಷೆಯಾಗಿ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಅನ್ನುವಂಥ ಬ್ರೇನ್ ಇಲ್ಲ ಅಂತ ಖಂಡಿತ. ಆಮೇಲೆ ಏರ್ಪೋರ್ಟ್ಗಳಲ್ಲಿ 40 ಸಾರಿ ಬಂದು ಹೋಗಿದ್ದಾರೆ. 40 ಬಾರಿ ಯಾಕೆ ಪ್ರೋಟೋಕಾಲ್ನವ್ರು ಹೋದ್ರಲ್ಲಿಗೆ? ಪ್ರೋಟೋಕಾಲ್ ಇರ್ಲಾರ್ದೆ ಯಾರಾದ್ರೂ ಆಚೆ ಬರಕ್ಕಾಗತ್ತಾ? ಅಲ್ಲಿ ಅಲ್ಲೂ ನಿಮಗೆ ಸಾಕ್ಷಿಗಳು ಸಿಗುತ್ತೆ, CCTV ಫುಟೇಜ್ ಡೆಫಿನೆಟ್ಲಿ ಸಿಗುತ್ತೆ. ಯಾಕೆ ಸಿಗೋದಿಲ್ಲ? ಅದನ್ನ ಯಾಕೆ ಮಾತನಾಡೋದಿಲ್ಲ? ಆಯ್ತು, ಅವ್ರದ್ದು ತಪ್ಪಿದೆ, ನಿಮ್ದು ತಪ್ಪಿದೆ ಅನ್ನೋದೇ ಆದ್ರೆ ಒಂದು ಡಿಸಿಷನಿಗೆ ಬಂದ್ಬಿಡಿ. ರಾಜ್ಯದಲ್ಲಿರುವಂತ ಕೇಂದ್ರದ ನಾಯಕರು ಯಾರಿದ್ದೀರಾ, ರಾಜ್ಯದಲ್ಲಿರುವಂತಹ ಮಂತ್ರಿಗಳು ಯಾರಿದ್ದೀರಾ, ಒಂದು ಲೆಟರ್ ಅನ್ನ ಬರೀರಿ. ಇನ್ನು ಮೇಲೆ ಏರ್ಪೋರ್ಟ್ಗಳಲ್ಲಿ ನಾವು ಪ್ರೋಟೋಕಾಲ್ ಅನ್ನ ಕೊಡಲ್ಲ, ಯಾರಿಗೂ ಕೊಡಲ್ಲ. ಅದು ಮಂತ್ರಿಗಳಾದ್ರೂ ಅಷ್ಟೇ, ಇನ್ನು ಉಪಮುಖ್ಯಮಂತ್ರಿಗಳಾದ್ರೂ ಅಷ್ಟೇ, ಮುಖ್ಯಮಂತ್ರಿಗಳಾದ್ರೆ ನಮಗೆ ಪ್ರೋಟೋಕಾಲ್ ಬೇಡ, ಅವಶ್ಯಕತೆ ಇಲ್ಲ. ಈ ತರ ಎಲ್ಲ ಮಿಸ್ಯೂಸ್ ಮಾಡೋದಾದ್ರೆ ಪ್ರೋಟೋಕಾಲ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ನೋಡೋಣ. ಒಬ್ಬರಾದ್ರೂ ಬಾಯ್ ಬಿಟ್ಟು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪ್ರೋಟೋಕಾಲ್ ಅನ್ನ ಬಳಸ್ಕೊಂಡು ಅಲ್ಲಿ VIP ಗಳ ರೀತಿಯಲ್ಲಿ ಓಹೋಹೋ ಏನ್ ನಾನು ಒಬ್ಬರೇ ಬರಬೇಕು ಅನ್ನೋ ರೀತಿಯಲ್ಲಿ ಓಡಾಡ್ತಿರಲ್ಲ, ಅದ್ರ ಮಿಸ್ಯೂಸ್ ಅನ್ನ ಮಾಡ್ಕೊಂಡಾಗ ನಿಮ್ಗೆ ಕನಿಷ್ಠವಾಗಿ ಜ್ಞಾನೋದಯ ಆಗೋದಿಲ್ವಾ? ರೈಟ್. ಇನ್ನು ಇಲ್ಲಿದ್ದಾರೆ ನೋಡಿ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಯೋಜಿಸಿದ್ದ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರ್ ಅವರು ತೋರಿದ ವರ್ತನೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಬಲಿಜ ಸಮುದಾಯಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಬೊಮ್ಮಾಯಿ ಕೊಟ್ಟಂತ ಕೊಡುಗೆ ಬಗ್ಗೆ ಆಯೋಜಕರು ಪ್ರಸ್ತಾಪವನ್ನ ಮಾಡಿದ್ರು. ಈ ವಿಷಯಕ್ಕೆ ಸಿಟ್ಟಿಗೆದ್ದಂತ ಶಾಸಕ ಪ್ರದೀಪ್ ಈಶ್ವರ್ ಸರ್ಕಾರಿ ಕಾರ್ಯಕ್ರಮವನ್ನೇ ತಮ್ಮದೇ ಪಕ್ಷದ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಮನಸ್ಸಿಗೆ ಬಂದಂತೆಲ್ಲ ಮಾತಾಡಿದ್ರು. ಇದು ಸಿದ್ದರಾಮಯ್ಯ ಸರ್ಕಾರ, ನಿಮ್ಮಪ್ಪಂದಲ್ಲ, ಇದು ಸಿದ್ದರಾಮಯ್ಯ ಕಾರ್ಯಕ್ರಮ ಅಂತ ಗುಡುಗಿದ್ರು. ಈ ಮಾತು ಆಕ್ರೋಶಕ್ಕೆ ಕಾರಣವಾಯಿತು. ಪ್ರಚಾರದ ಗೀಳಿಗಾಗಿ ಪ್ರದೀಪ್ ಈಶ್ವರ್ ಹೀಗೆ ಮಾತನಾಡಿದ್ದಾರೆ ಅಂತ PC ಮೋಹನ್ ಅವರ ಕಿಡಿಕಾರಿದ್ರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆದರೆ ಪ್ರದೀಪ್ ಈಶ್ವರ್ ಪದ ಬಳಕೆಯ ಬಗ್ಗೆ ಮಾತನಾಡಲ್ಲ ಅನ್ನುತ್ತಲೇ ಸಚಿವ ಈಶ್ವರ್ ಖಂಡ್ರೆ ಅದನ್ನು ಸಮರ್ಥಿಸಿಕೊಂಡಿದ್ದಾರೆ. ಬೇರೆ ಕಾಂಗ್ರೆಸ್ ಗೌರ್ಮೆಂಟ್ ಇರೋದು, ಇದು ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ. ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್, ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ. ಕುತ್ಕೋಬೇಕು ಸುಮ್ನೆ. ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇರೋದಿಲ್ಲ. ನನಗನ್ಸುತ್ತೆ ಒಂದು ಫ್ರಸ್ಟ್ರೇಷನ್ ಅನ್ನಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಸಮುದಾಯಕ್ಕೆ ಏನು ಕೊಡುಗೆ ಕೊಟ್ಟಿಲ್ಲ ಕಾಂಗ್ರೆಸ್. ಜನ ಇವತ್ತೆಲ್ಲೋದ್ರೂ ಕೂಡ 3A ಇಂದ 2A ಆಗಿದ್ದು ಯಾರು ಎಜುಕೇಶನ್ ಕೊಟ್ಟಿದ್ದು? ಯಡಿಯೂರಪ್ಪನವರ ಸರ್ಕಾರ. ಇವತ್ತು ಜಯಂತ್ಯೋತ್ಸವ ಅನೌನ್ಸ್ ಮಾಡಿದ್ಯಾರು? ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ. ಇವರ ಕೊಡುಗೆ ಏನು? 0, ಶೂನ್ಯ. ಖಂಡಿತವಾಗ್ಲೂ ಕೂಡ ಅವರ ಫ್ರಸ್ಟ್ರೇಷನ್ ಇದೆ. ಆ ಫ್ರಸ್ಟ್ರೇಷನ್, ಈ ಶಬ್ದ ಏನಿದೆ ನಿಮ್ಮ ಅಪ್ಪಂದಲ್ಲ, ಈ ರೀತಿಯ ಭಾಷೆ ಸಭ್ಯ ರಾಜಕಾರಣಕ್ಕೆ ಶೋಭೆ ತರುವಂಥದ್ದಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಸಭ್ಯತೆಗೂ ಏನು ಸಂಬಂಧ ಇಲ್ಲ ಅನ್ನೋದು ಅವರು ಹಲವಾರು ಬಾರಿ ಸಿದ್ಧಗೊಂಡು. ನೋಡಿ, ನಾನು ಪದ ಬಳಕೆ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಂಬುದರಲ್ಲಿ ಇವತ್ತು ಏನ್ ತಪ್ಪಿದೆ? ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆಯಾ ಅಥವಾ ಇಲ್ಲ? ಸತ್ಯ ಇದ್ದಿದ್ದು ಹೇಳಿದ್ದಿದೆ. ಒಂದು ಕಾರ್ಯಕ್ರಮದಲ್ಲಿ ಶಾಸಕರಾದವರು, ನಾಯಕರಾದವರು ಹೆಂಗ್ ಮಾತನಾಡಬೇಕು ಅಂತಕ್ಕಂಥದ್ದು ಕನಿಷ್ಠ ಪ್ರಜ್ಞೆ ಇಲ್ಲ. ಇದು ಸರ್ಕಾರದ ಕಾರ್ಯಕ್ರಮನೇ ಹೊರತು ಕಾಂಗ್ರೆಸ್ ಕಾರ್ಯಕ್ರಮ ಅಲ್ಲ. ಕರೆಕ್ಟ್, ಐ ಅಗ್ರಿ. ಈಗ ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ರಲ್ಲ, ಇದು ಕಾಂಗ್ರೆಸ್ ಸರ್ಕಾರ, ನೋ ಡೌಟ್. ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿರೋದ್ರಿಂದ ಸಿದ್ದರಾಮಯ್ಯವ್ರ ಸರ್ಕಾರ, ನೋ ಡೌಟ್. ಬಟ್ ಸರ್ಕಾರಿ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಅಪ್ಪಂದಲ್ಲ ಅನ್ನೋಕೆ ನಿಮ್ಮ ಅಪ್ಪಂದ ಇದು ಅಲ್ಲ. ನಿಮ್ಮ ಅಪ್ಪಂದು ಏನಾದರೂ ಇದೆಯಾ ಮಾನ್ಯ ಶಾಸಕರೇ? ಅಲ್ವಲ್ಲ. ಇರುತ್ತರ್ತೀರ ನಿಮ್ಮ ಅಪ್ಪಂದೆಲ್ಲ. ಯಾರ್ಯಾರ್ದು ಅಪ್ಪಂದು ಅವ್ರವ್ರು ಏನಿರುತ್ತೆ ಅವ್ರು ಇರುತ್ತೆ. ಅದು ಅಪ್ಪಂದಂತ ತರೋದೇನು? ಇದೇನು ಗೊತ್ತಾ? ರೀತಿ ರೌಡಿಯ ರೀತಿಯಲ್ಲಿ, ಗೂಂಡಾಗಳ ರೀತಿಯಲ್ಲಿ, ದರ್ಪದ ರೀತಿಯಲ್ಲಿ ಮಾತನಾಡೋದು. ನೀವು ಟೀಚರ್ ಬೇರೆ ಅಲ್ವಾ? ಸ್ಟೂಡೆಂಟ್ಸ್ಗಳಿಗೆ ಇದನ್ನೇ ಪಾಠ ಮಾಡ್ತೀರಾ? ಸರ್ಕಾರ ಅಂದ್ರೆ ಏನು? ಸರ್ಕಾರ ಅಂದ್ರೆ ಏನು ಅದನ್ನು ತಿಳಿಸಿ ಹೇಳ್ಬೇಕಾ ನಿಮಗೆ? ಅಷ್ಟು ಸಣ್ಣದಿಂದ ಪಾಠ ಮಾಡಬೇಕಾ ನಿಮಗೆ? ಏನು ಮಾತನಾಡ್ತಾ ಇದ್ದೀರಾ ಅನ್ನುವಂಥದ್ದು ಏನಾದರೂ ಇಟ್ಕೊಂಡು ಮಾತಾಡ್ತಿದ್ದೀರಾ ಅಥವಾ ಎಲ್ಲ ಬಿಟ್ಬಿಟ್ಟಿದ್ದೀರಾ? ಅಲ್ಲ, ಆ ವ್ಯತ್ಯಾಸನೇ ಗೊತ್ತಾಗಿಲ್ಲ ಅವ್ರಿಗೆ ಇನ್ನೂ ಅನ್ಸುತ್ತೆ. ಸರ್ಕಾರಿ ಕಾರ್ಯಕ್ರಮ ಅಂದ್ರೇನು, ಕಾಂಗ್ರೆಸ್ ಕಾರ್ಯಕ್ರಮ ಅಂದ್ರೇನು? ಪಕ್ಷದ ಕಾರ್ಯಕ್ರಮದ ರೀತಿಯಲ್ಲಿ ವರ್ತಿಸಿರೋ ರೀತಿ. ರೀತಿ. ಆಮೇಲೆ ನೀವು ಯಾರಿಗೆ ಅವಮಾನ ಮಾಡಿದ್ರಿ ಅಲ್ಲಿ?
ನಿಮ್ಮನ್ನು ನೀವು ಅವಮಾನ ಮಾಡ್ಕೊಂಡಿದ್ದಾಯ್ತು. ಎಲ್ಲವೂ ಬಿಟ್ಟು ನಿಂತಿರಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ, ಅದು ಬಿಟ್ಟು ನಿಂತಿದ್ದೀರಾ ನೀವು. ಅಲ್ಲಿ ಕೈವಾರ ತಾತಯ್ಯ ಅವರದ್ದು ಜಯಂತಿನ ಮಾಡ್ತಾ ಇದ್ದೀರಾ. ಆ ಜಯಂತಿಯಲ್ಲಿ ನಿಮ್ಮ ಸಮಾಜದ್ದು ಬಲಿಜ ಸಮಾಜದ್ದಿದೆ, ಸಮಾಜಕ್ಕೂ ಅಗೌರವ ಆಗೋ ರೀತಿಯಲ್ಲಿ ನಡ್ಕೊಂಡ್ರಿ. ಜನ ಹೇಗೆ ನೋಡ್ತಾರೆ ಅದನ್ನ? ಕೈವಾರ ತಾತಯ್ಯ ಅವರ ಜಯಂತಿಯನ್ನ ಮಾಡಬೇಕಾದಂಥ ಸಂದರ್ಭದಲ್ಲಿ ನಿಮ್ಮ ರಾಜಕೀಯವಾಗಿ ಈ ಥರ ದರ್ಪ ರೌಡಿ ಗೂಂಡಾಗಳನ್ನ ಮಾಡಿದರೆ ಯಾರಿಗ್ರಿ ಏನಾಗುತ್ತೆ ಅದರಿಂದ? ಮಹಾನ್ ಕಾಲಜ್ಞಾನಿ ಅಂತ ನಾವೆಲ್ಲರೂ ಕೂಡ ಕೈವಾರ ತಾತಯ್ಯ ಅವ್ರಿಗಿರುವಂತ ಗೌರವನೂ ಕಳೆದಿರಲ್ಲ ನೀವು. ಹೌದು, ಒಬ್ಬ ಶಾಸಕರಾಗಿದ್ಕೊಂಡು ಹೇಗಿರಬೇಕು, ಯಾವ ರೀತಿಯಾಗಿರಬೇಕು ಅಂತೇಳಿ. ಹೌದು, ಅಲ್ಲಿ ಏನೋ ಬೇರೆ ಮಾತಾಡಿದ್ರೆ ಅದಕ್ಕೊಂದು ವೇದಿಕೆ ಇದೆ, ನಿಂತ್ಕೊಂಡ್ಬಿಟ್ಟು ಹಿಂಗೆಲ್ಲ ಮಾತಾಡ್ಬೇಡ್ರಪ್ಪ, ಇದು ಸರ್ಕಾರಿ ಕಾರ್ಯಕ್ರಮ, ನಿಮ್ಮ ಪಕ್ಷದ ಕಾರ್ಯಕ್ರಮ ಅಲ್ಲ ಅಂತ ಹೇಳಿ. ದಟ್ಸ್ ಅ ವೇ. ಒಬ್ಬ ಶಾಸಕರಾಗಿರುವಂತವ್ರು ಅಪ್ರೋಚ್ ಮಾಡಬೇಕಾಗಿರುವಂತ ರೀತಿ ಅದು. ನಿಮ್ಮ ಅಪ್ಪಂದಲ್ಲ ಅನ್ನುವಂಥದ್ದಾದ್ರೆ ನೀವು ಶಾಸಕರ ಇಲ್ಲ ಗೂಂಡಾಗಳ ಅಂತ ಕರಿಬೇಕಾಗತ್ತೆ. ಶಾಸಕರಾದವರು, ಜನಪ್ರತಿನಿಧಿಗಳಾದವರು ಯಾವತ್ತೂ ಕೂಡ ಮಾದರಿ ನಾಯಕರಾಗಬೇಕು. ಇದೆಲ್ಲ ಮಾದರಿ ಅಂತಂದ್ರೆ ಈಗ ವಾಪಸ್ ಅರವಿಂದ ಅಲ್ಲೇ ಯಾರಾದ್ರೂ ಕೆಳಗಡೆ ನಿಂತು ಸರ್ಕಾರ ನಿಮ್ಮ ಅಪ್ಪಂದ ಅಂತ ಕೇಳಿದ್ರಲ್ಲ, ನಿಮ್ಮ ಅಪ್ಪಂದೇನಲ್ಲಿ ಅಂತ ಯಾವನಾದ್ರೂ ವಾಪಸ್ ಕೇಳಿದ್ದಿದ್ರೆ ಮರ್ಯಾದೆ ಹೋಗಿದ್ದು ಯಾರ್ದು ಹೋಗ್ತಿತ್ತು? ಸರ್ಕಾರದ್ದೇ ಹೋಗೋದು. ಹಂಗೆ ನೋಡಕ್ ಮಾನ್ಯ ಶಾಸಕರು ಮತ್ತೆ ಸರ್ಕಾರದ ಯಾರ್ದು ಹೋಗಿರೋದು? ವಾಪಸ್ ಕೇಳಿಸ್ಕೊಂಡಿದ್ರೆ ಏನಾಗಿರೋದು ನಿಮ್ಮ ಪರಿಸ್ಥಿತಿ? ಇರೋ ಗೌರವನು ಕಳ್ಕೊಳ್ತಿದ್ರಲ್ಲ. ಖಂಡಿತ. ಇನ್ನು ಗುತ್ತಿಗೆ ಮೀಸಲಾತಿಯನ್ನ ಮುಸ್ಲಿಮರು ಒಳಗೊಂಡ ಪ್ರವರ್ಗ 2B ವಿಸ್ತರಣೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮ ರಾಷ್ಟ್ರ ಮಟ್ಟದಲ್ಲಿ ವಿವಾದಕ್ಕೆ ಕಾರಣ ಆಗಿದೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ಮುಖಂಡ ರವಿಶಂಕರ್ ಪ್ರಸಾದ್, ಇದು ಕಾಂಗ್ರೆಸ್ನ ತುಷ್ಟೀಕರಣದ ನೀತಿ, ಸಿದ್ದರಾಮಯ್ಯ ಸಂಪುಟದ ನಿರ್ಧಾರದ ಹಿಂದೆ ರಾಹುಲ್ ಗಾಂಧಿ ಪ್ರಭಾವ ಇದೆ ಅಂತ ಆರೋಪ ಮಾಡಿದ್ದಾರೆ. ರಾಹುಲ್ ಗಾಂಧಿ ಮನಸ್ಥಿತಿಗೆ ಅನುಗುಣವಾಗಿ ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಮರಿಗೆ ಗುತ್ತಿಗೆ ಮೀಸಲಾತಿ ಕಲ್ಪಿಸಲಾಗಿದೆ ಅಂತ ದೂರಿದ್ದಾರೆ. ಈ ಟೀಕೆಗಳಿಗೆ ಡಿಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಈ ಮಧ್ಯೆ ರಾಹುಲ್ ಗಾಂಧಿ ಪದೇ ಪದೇ ವಿಯೆಟ್ನಾಂಗೆ ಹೋಗ್ತಿರೋದು ಯಾಕೆ ಅಂತ ಬಿಜೆಪಿ ಕೇಳಿದೆ. विषय सिर्फ कर्नाटक का है, लेकिन इसके राष्ट्रीय इम्प्लीकेशंस हैं और कांग्रेस पार्टी और राहुल गांधी की सोच कैसी है ये इसका संकेत भी देती है. ಕಮ್ಯುನಲ್ ಪಾಲಿಟಿಕ್ಸ್ और ವೋಟ್ ಬ್ಯಾಂಕ್. ಯಾರು ಹೇಳಿದ್ದು 4% ಮುಸ್ಲಿಂ ಕೊಡ್ತಾ ಇಲ್ಲ, ಅದು 4% ಅನ್ನೋದು ಸುಳ್ಳು. ಅಲ್ಪಸಂಖ್ಯಾತರಿಗೆ ಅಂತ ಇದೆ, ಅಲ್ಪಸಂಖ್ಯಾತರು ಬ್ಯಾಕ್ವರ್ಡ್ ಕ್ಲಾಸು ಅಂತ ಇದೆ. ಅಂದ್ರೆ ಎಲ್ಲ ಮೈನಾರಿಟಿ ಅಂದ್ರೆ ಎಲ್ಲರೂ ಸೇರ್ತಾರೆ. ನಾವು ಬೇರೆಯವ್ರ ಹಕ್ಕನ್ನ ಯಾರ ಹಕ್ಕನ್ನು ತೆಗೆದಾಕ್ತಾ ಇಲ್ಲ, ಬೇರೆಯವ್ರ ಹಕ್ಕನ್ನ ಅವ್ರು. ಒಂದು ಸರ್ಕಾರ ಅಲ್ಪಸಂಖ್ಯಾತರನ್ನ ಯಾಮಾರಿಸ್ತಾ ಇದೆ, ಇಲ್ಲ ಇನ್ನುಳಿದಂಥವ್ರಿಗೆ, ದಲಿತರಿಗೆ, ಹಿಂದುಳಿದಂಥ ವರ್ಗದವರಿಗೆ ಮತ್ತೆ ಕ್ಯಾಟಗರಿ ಇದರಲ್ಲಿರುವಂಥವ್ರಿಗೆ ನೀವು ಅವ್ರನ್ನಾದ್ರೂ ಯಾಮಾರಿಸ್ತಾ ಇದ್ರೆ, ಎರಡರಲ್ಲಿ ಒಂದು ಮಾಡ್ತಾ ಇದ್ರಿ. ಯಾಕೆ ಅಂತಂದ್ರೆ ಎಷ್ಟು % ಅಂತ ಲೆಕ್ಕ ಇಲ್ಲದೆ ಟೆಂಡರ್ ಹೆಂಗ್ರಿ ಕೊಡ್ತೀರಾ ನೀವು? 1 ಕೋಟಿಯನ್ನ ಯಾವ ಲೆಕ್ಕ ಆಧಾರದ ಮೇಲೆ ಕೊಡ್ತೀರಾ? ಯಾವ ಆಧಾರದ ಮೇಲೆ ಕೊಡ್ತೀರಾ? ಈಗಾಗಲೇ 43% ಆಗೋಗಿದೆ. OBCಗೆ 15% ಇದೆ, ಇನ್ನುಳಿದ 24%. SC ST ಇದೆ 5% ಇವ್ರಿಗಿದೆ, ಕ್ಯಾಟಗರಿ 1ಗೆ. ಇಲ್ಲಿ ನೀವು ಎಷ್ಟು % ಅಂತ ಲೆಕ್ಕ ಇಲ್ದೇನೆ ಟೆಂಡರ್ 1 ಕೋಟಿ ಕೊಡ್ತಾ ಇದ್ದೀರಾ. ಹೆಂಗ್ ಕೊಡ್ತೀರಾ? ಯಾವ ಆಧಾರದ ಮೇಲೆ ಕೊಡ್ತೀರಾ? ಎಷ್ಟು % ಕೊಡ್ತೀರಾ? ಆಮೇಲೆ ಅದರಲ್ಲಿ ಇದು ಫಲಾನುಭವಿಗಳಾಗವ್ರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಬರುತ್ತೆ. ಮತ್ತೆ ಯಾಮಾರಿಸೋದು 2B ನಲ್ಲಿ ಇರ್ತಕ್ಕಂಥ ಇತರೆ ಸಮುದಾಯದವರಿಗೆ ಅವಕಾಶವನ್ನ ಕಿತ್ಕೊಂಡಂಗಾಯ್ತು ಇವ್ರು ಕೊಡೋದ್ರ ಮುಖಾಂತರ. ಯಾಮಾರಿಸ್ತಾ ಇರೋದು 100% ಯಾಮಾರಿಸ್ತಾ ಇರೋದು. ಇಬ್ಬರಲ್ಲಿ ಒಬ್ಬರಿಗೆ ಯಾಮಾರಿಸ್ತಾ ಇದಾರೆ ಖಂಡಿತ. ಇನ್ನು ರಾಜ್ಯ ವಕ್ಫ್ ಬೋರ್ಡ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ರಾಜ್ಯಸಭೆ ಸದಸ್ಯ ನಾಜೀರ್ ಹುಸೇನ್ ಕೈ ಮೇಲಾಗಿದ್ದು ಸಚಿವ ಜಮೀರ್ ಅಹಮದ್ಗೆ ನಿರಾಸೆಯಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ನಾಜೀರ್ ಹುಸೇನ್ ಬೆಂಬಲಿಗರಾದ ಸೈಯದ್ ಅಲಿ ಅಲ್ ಹುಸೈನಿ ವಕ್ಫ್ ಬೋರ್ಡ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಚಿತ್ರದುರ್ಗದ ಅನ್ವರ್ ಪಾಷಾ ಪರ ಸಚಿವ ಜಮೀರ್ ಲಾಬಿ ನಡೆಸಿದರು. 50-50 ಅಧಿಕಾರ ಹಂಚಿಕೆ ಸೂತ್ರದಂತೆ ಅಧ್ಯಕ್ಷ ಸ್ಥಾನ ನಮ್ಮ ಬೆಂಬಲಿಗನಿಗೆ ಕೊಡಿಸೋದಕ್ಕೆ ನೋಡಿದ್ರು. ಖರ್ಗೆ ಒಪ್ಪಿರಲಿಲ್ಲ. ಕಡೆಗೆ ಏನಾದರೂ ಸಹಾಯ ಮಾಡೋದಕ್ಕಾಗುತ್ತಾ ಅಂತ ನಿನ್ನೆ ರಾತ್ರಿ ಸಿಎಂ ಬಳಿ ಜಮೀರ್ ಹೋಗಿದ್ರು. ಆದರೆ ನಿಯಮದ ಪ್ರಕಾರ ಅಧ್ಯಕ್ಷರ ಆಯ್ಕೆ ನಡೀಲಿ ಅಂತ ಸಿಎಂ ಹೇಳಿ ಕಳಿಸಿದ್ರು. ಇದರಿಂದ ಅಸಮಾಧಾನಗೊಂಡ ಜಮೀರ್ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಿಂದಲೇ ದೂರ ಉಳಿದಿದ್ರು. ಪರಿಣಾಮ ಅಧ್ಯಕ್ಷರಾಗಿ ಸೈಯದ್ ಅಲ್ ಹುಸೈನಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ.